ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ಮತ್ತೊಂದು ಅಪ್ಡೇಟ್ ಅನ್ನ ಯೋಜನಾ ಆಯೋಗದಿಂದ ಗಮನಿಸ್ತಾ ಇದ್ವಿ. ಹೌದು, ರಾಜ್ಯದಲ್ಲಿ 38,163 ಶಿಕ್ಷಕರ ಕೊರತೆ ಇದೆ ಅನ್ನುವಂಥದ್ದನ್ನ ಯೋಜನಾ ಆಯೋಗದ ವರದಿಯೊಂದು ತಿಳಿಸ್ತಾ ಇದೆ. ಆದರೆ ಇದು ಯೋಜನಾ ಆಯೋಗದ ವರದಿಯ ಪ್ರಕಾರ ಆಕ್ಚುಲ್ ಆಗಿ ಖಾಲಿ ಇರುವಂತದ್ದು 60,000ಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇದಾವೆ. 60,000ಕ್ಕಿಂತ ಅಧಿಕ ಹುದ್ದೆಗಳು ಏನ್ ಖಾಲಿ ಇದಾವೆ ಅದು ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೆ ಯೋಜನಾ ಆಯೋಗದ ಮಾಹಿತಿಯ ಪ್ರಕಾರ ಕೇವಲ 38,163 ಶಿಕ್ಷಕರ ಕೊರತೆ ಇದೆ ಅನ್ನುವಂಥದ್ದನ್ನ ಒಂದು ಮಾಹಿತಿನ ಗಮನಿಸ್ತಾ ಇದ್ವಿ. ಸೊ ಈ ಪೈಕಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ 22% ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ಆ ಪೈಕಿ ಪ್ರೈಮರಿ ಎಜುಕೇಶನ್ ಅಲ್ಲಿ 77% ಖಾಲಿ ಹುದ್ದೆಗಳಿದಾವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಯೋಜನಾ ಆಯೋಗ ಹೇಳ್ಕೊಂತಾ ಇದೆ. ಪ್ರಾಥಮಿಕ ಶಾಲೆಗಳಲ್ಲಿ 29,473 ಹಾಗೆ ಪ್ರೌಢಶಾಲೆಗಳಲ್ಲಿ 8,690 ಹುದ್ದೆಗಳಿದಾವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಆಯುಕ್ತರು ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯಿಂದ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿಕ್ರಿಯೆಯಲ್ಲಿ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಮುಂದಿನ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಹುದ್ದೆ ಭರ್ತಿ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳು ನಮಗೆ ಗೊತ್ತಿದೆ. ಸೊ ಈಗ ವಿಕಾಸ್ ಕಿಶೋರ್ ಸುರಳ್ಕರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕರ್ನಾಟಕ ಸರ್ಕಾರ 15,000 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಹಾಕಿತ್ತು. ಇನ್ಫ್ಯಾಕ್ಟ್ ಅದು ಇನ್ನೂ ಕೂಡ ಆರಂಭ ಆಗಿಲ್ಲ. ಒಳ ಮೀಸಲಾತಿ ಕುರಿತು ಸಂಪುಟದ ಹೊಸ ನಿರ್ಧಾರ ಕೂಡ ಬಂದಿದೆ. ಅದನ್ನ ಸೇರಿಸಿದ ಬಳಿಕ ಹೊಸ ಅಧಿಸೂಚನೆ ನಾವು ಹೊರಡಿಸ್ತೀವಿ. ಹಣಕಾಸು ಇಲಾಖೆಯಿಂದ ಅನುಮೋದನೆ ಬಂದ ನಂತರ 100 ದಿನಗಳಲ್ಲಿ ನೇಮಕಾತಿ ಪೂರ್ಣಗೊಳಿಸಬಹುದು. ಮುಂಬರುವ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಖಾಲಿ ಹುದ್ದೆಗಳನ್ನೇ ಭರ್ತಿ ಮಾಡಲು ನಾವು ಆಶಿಸ್ತೇವೆ ಅಂತ ಹೇಳಿ. ದಟ್ ಮೀನ್ಸ್ 2026-27 ಶೈಕ್ಷಣಿಕ ವರ್ಷ ಆರಂಭ ಆಗ್ತದೆ. ಅದರ ಕೊನೆಯಷ್ಟೊತ್ತಿಗೆ ಬಹುಶಃ ಅವರು ನೇಮಕಾತಿ ಮಾಡಬಹುದು ಅನ್ನೋದು ಈಗಿರುವ ಮಾಹಿತಿಯ ಪ್ರಕಾರ. ಬಟ್ ಅದೇ ಡಿಪಾರ್ಟ್ಮೆಂಟ್ ಇಂದ ಮತ್ತೊಮ್ಮೆ ನಾವು ಮಾಹಿತಿನ ಕೇಳಿದಾಗ ಕೂಡ ಕೆಲವೊಮ್ಮೆ ಇದೇ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅನ್ನುವಂಥ ಮಾಹಿತಿನ ಕೂಡ ಹಂಚಿಕೊಂಡಿದ್ದಾರೆ. ಬಟ್ ಈಗಾಗಲೇ ನಾನು ಮೊನ್ನೆ ನಿಮ್ಗೆ ಹೇಳ್ದಂಗೆ ಇದೊಂದು ಗೊಂದಲದ ಗೂಡಾಗಿನೇ ಮಾರ್ಪಟ್ಟಿದೆ. ಯಾವುದೇ ಸ್ಪಷ್ಟತೆ ಇಲ್ಲ, ಯಾವುದೇ ನಿಖರತೆ ಇಲ್ಲ, ಏನೂ ಇಲ್ಲ. ಸೊ ಹಿಂಗಿದ್ದಾಗ ನಾವು ಯಾರನ್ನು ಟ್ರಸ್ಟ್ ಮಾಡಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ಮಾಹಿತಿ ಕೂಡ ಇಲ್ಲ. ಸೊ ಯೋಜನಾ ಆಯೋಗ ಹೇಳುವಂತೆ 38,163 ಹುದ್ದೆಗಳೇನು ಖಾಲಿ ಇದಾವೆ, ಇದರ ಡಬಲ್ ಹುದ್ದೆಗಳು ಕರ್ನಾಟಕದಲ್ಲಿ ಖಾಲಿ ಇದಾವೆ. ಆದರೆ ಬಂದಿರುವಂತಹ ಅಂಕಿಅಂಶಗಳು ಸುಮಾರು 2,80,000ಕ್ಕೂ ಏನು ಖಾಲಿ ಹುದ್ದೆಗಳಿದಾವೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ. ಆ ಪೈಕಿ ಮೆಜಾರಿಟಿ ಇರುವಂಥದ್ದೇ ಶಿಕ್ಷಣ ಇಲಾಖೆದು. ಸೊ ಬಹುತೇಕ ಶಿಕ್ಷಣ ಇಲಾಖೆಯ ಹುದ್ದೆಗಳು ಈಗ 22% ಅಂತ ಇವರು ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ 40% ಅಷ್ಟು ಹುದ್ದೆಗಳು ಖಾಲಿ ಇದಾವೆ. ಹಂಗಿದ್ದಾಗ ಅಟ್ಲೀಸ್ಟ್ ಈ ಶೈಕ್ಷಣಿಕ ವರ್ಷದ ಪೂರ್ವಾರ್ಧದಲ್ಲಿ ಹುದ್ದೆ ಭರ್ತಿ ಮಾಡ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ರಿಕ್ವೆಸ್ಟ್ ಕೂಡ ಆಗಿರುತ್ತೆ. ಬಟ್ ಕಾದ್ ನೋಡೋಣ, ಯಾವಾಗ ಅವರು ನೋಟಿಫಿಕೇಶನ್ ಮಾಡ್ತಾರೆ, ಯಾವಾಗ ಎಕ್ಸಾಮ್ ಮಾಡ್ತಾರೆ, ಏನು ಅನ್ನುವಂಥದ್ದು ಯಾವುದೂ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತಾ, ಸೊ ಯಾರೆಲ್ಲ ಶಿಕ್ಷಕ ಹುದ್ದೆಗಳಿಗೆ ತಯಾರಿಯನ್ನು ಮಾಡ್ತಿದ್ರೆ ನಿಮ್ಮ ತಯಾರಿಯನ್ನು ಮತ್ತಷ್ಟು ಚುರುಕುಗೊಳಿಸ್ಕೊಳ್ಳಿ. ಯಾವಾಗ ಬೇಕಾದರೂ ನೋಟಿಫಿಕೇಶನ್ ಆಗಬಹುದು ಅಂತ ಹೇಳ್ತಾ, ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕಾದ್ ನೋಡ್ಲಾರ್ದೆ ಬೇರೆ ಆಪ್ಷನ್ ಕೂಡ ನಮ್ಮ ಹತ್ರ ಉಳ್ಕೊಂಡಿಲ್ಲ ಈಗ. ಯಾಕೆಂದ್ರೆ ಇವತ್ತು ನಿನ್ನೆಯಿಂದ ಅಲ್ಲ, ಸುಮಾರು 2-3 ವರ್ಷಗಳಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ. ಸರ್ಕಾರ ತಾನು ಕೊಟ್ಟಂತಹ ಭರವಸೆನ ಈಡೇರಿಸಬಹುದು ಅನ್ನುವಂಥ ಒಂದೇ ಒಂದು ಆಶಾಭಾವನೆಯಿಂದ ನಾವು ಪ್ರತಿದಿನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಧಿಸೂಚನೆಯನ್ನ. ಬಟ್ ಅವರಿಗೆ ನಮ್ಮ ಕೂಗು, ನಮ್ಮ ನೋವು ಯಾವತ್ತೂ ಅರ್ಥ ಆಗೋದೇ ಇಲ್ಲ ಅನ್ನೋದು ಕೂಡ ಇಲ್ಲಿ ನಿಜಕ್ಕೂ ಒಂದು ವಿಷಾದನೀಯ ಅಂತ ಹೇಳ್ತಾ, ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ. ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.